ಯಾರಾದರೂ ಪೊಲೀಸರು ತಮ್ಮ ಮೇಲೆ ಏನಾದರೂ ಕೇಸ್ ವಗೇರೆ ಹಾಕಿದಲ್ಲಿ ವಕೀಲರ ಸಂಘದಿಂದ ಪುಕ್ಕಟ್ಟಾಗಿ ಕೇಸ್ ನಡೆಸ್ತೀವಿ ಅಂತಕ್ಕಂಥ ಒಂದು ಮಾತು ಈ ಮಾತನ್ನ ಹಿಂದೆ ತಾಲೂಕು ಹೋರಾಟದ ಇದ್ದಾಗ ಸಹಿತ ನಾವು ಈ ಮಾತನ್ನ ಹೇಳಿದೀವಿ. ವಕೀಲರ ಸಂಘದಿಂದ ತಾಲೂಕು ಹೋರಾಟದಾಗ ಯಾವುದೇ ಕೇಸ್ ವಗೇರೆ ಆದ್ರೂ ಸಹಿತ ನಾವು ಪುಕ್ಕಟ್ ನಡೆಸ್ತೀವಿ, ಇಲ್ಲಿಯೂ ಸಹಿತ ಆ ಘೋಷಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಸಂಘದ ಪರವಾಗಿ ಹೇಳ್ತೀವಿ. ಯಾವತ್ತೂ ನಾವು ಎಲ್ಲ ವಕೀಲರು ರೈತರ ಮಕ್ಕಳ ಇದ್ದೇವೆ, ರೈತರೊಂದಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಸೆಕ್ರೆಟರಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದು ಎರಡು ಮಾತು ಮಾತಾಡ್ತಾರೆ. ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ರೈತ ಬಾಂಧವರಿಗೆ ಪ್ರಪ್ರಥಮವಾಗಿ ನಮಸ್ಕರಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಹಾಗೂ ಮೀಡಿಯಾದವರೇ, ಪೊಲೀಸರೇ, ವಕೀಲ ಬಾಂಧವರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಒಂದು ಸಣ್ಣ ವಿಷಯ ಹೇಳ್ತಾನ. ಮಾನ್ಯ ಮುಖ್ಯಮಂತ್ರಿಯವರು ಐಟಿ-ಬಿಟಿ ಸಚಿವಂತ ಪ್ರಿಯಾಂಕ್ ಖರ್ಗೆ ಅವರು ಒಂದು ಲೆಟರ್ ಬರೆದು ಬರೀ RSS ಬ್ಯಾನ್ ಮಾಡೋಣಂತ್ರಿ. ಅದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡ್ರು ಮುಖ್ಯಮಂತ್ರಿ ಅವರು. ಆದ್ರೆ ನಮ್ಮ ರೈತರ ಒಂದು ತಿಂಗಳಿಂದ ಹೋರಾಟ ಮಾಡ್ತಾರೆ, ಯಾವುದೇ ರೀತಿ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಯಾಕೆ ನೀಡತ್ತಿಲ್ಲಪ್ಪ ಅಂದ್ರೆ ಅವರಿಗೆ ರೈತರ ಮೇಲೆ ಪ್ರೀತಿ ವಿಶ್ವಾಸ ಏನೂ ಇಲ್ಲ. ಅವ್ರಿಗೆ ಬೇಕಾದದ್ದು ಬರೀ ರಾಜಕೀಯ ಮಾತ್ರ. ಅದಕ್ಕೆ ನಾ ಏನ್ ಹೇಳಿದ್ರು, ಇವತ್ತೇನು ಇಲ್ಲಿ ನೆರೆದಿರ್ತಕ್ಕಂಥ ಜನ ಇದೊಂದು ಕೂಗು ಅವ್ರಿಗೆ ಕೇಳಬೇಕು. ಈ ಕೂಗಿ ಕೇಳಿದ್ರಿಂದ ಅವರು ಸಕ್ಕರೆ ಸಚಿವರು ಇಮಿಡಿಯೇಟ್ಲಿ ಕರೆದ ಎಲ್ಲಾ ಡಿಸಿಗಳು ಎಲ್ಲಾ ಮಾಲಕರ ಮುಖಂಡರು ಕರೆದ ಸಭೆ ಸೇರಿಸಿ ಏನು ನಮ್ಮ ರೈತರ ಬೇಡಿಕೆ ಇಲ್ಲ 3,500 ರೂಪಾಯಿ, ಅದಕ್ಕೆ ಬೆಂಬಲ ಬೆಲೆ ಸಂಪೂರ್ಣವಾಗಿ ಸೂಚಿಸಬೇಕಂತ ಹೇಳಿ ನಾ ಕೇಳ್ಕೊಳ್ತೇನೆ. ಯಾಕಪ್ಪ ಅಂದ್ರ ಇಲ್ಲಿ ರೈತರು ನಾವೆಲ್ಲ ರೈತರ ಮಕ್ಕಳಾದೀವಿ. ಇದೊಂದು ಕಬ್ಬ ಹಾಕಿ ಕಬ್ಬನ್ನು ಕಡಿಬೇಕಾದ್ರೆ ಎಷ್ಟು ಅಂತ ಪರಿಶ್ರಮ ಆಯ್ತು ಅನ್ನೋದು ರೈತರಿಗೆ ಮಾತ್ರ ಗೊತ್ತು. ಇವರು AC ಹಚ್ಕೊಂಡು ಏನು ಮೀಟಿಂಗ್ ಮಾಡ್ತಾರಲ್ಲ, ಆ ಮೀಟಿಂಗ್ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇಲ್ಲಿ ನಾವು ರೈತರು ಬಿಸಿಲಾಗ ಕೂತು ಇಲ್ಲಿದ್ದಾಗ ಯಾರೋ ಒಬ್ರು ಮಣಿಯುತ್ತವಾಗಿ ಬಂದಿಲ್ಲ. ಇಲ್ಲಿ ಯಾಕೆ ಬರಂಗಿಲ್ಲ ಅಂದ್ರೆ ಅವ್ರ ಸಿಂದ ಫೋನ್ ಕರೆಗಳಿರ್ತಾವ, ಅಲ್ಲಿ ಯಾರೋ ಹೋಗಿ ಎಷ್ಟೋ ಸ್ಟ್ರೈಕ್ ಮಾಡ್ತಾರೆ ನೋಡೋನು. ನೀವು ಎಷ್ಟು ಸ್ಟ್ರೈಕ್ ಮಾಡ್ತಾರಲ್ಲ ಅದಕ್ಕೆ ನಮ್ಮ ವಕೀಲ ಸಂಪೂರ್ಣ ಬೆಂಬಲ ಐತಿ. ಅದರಿಂದ ನಾವು ಇನ್ನೊಂದು ಹೇಳ್ತಂದ್ರೆ, ಇವತ್ತಿನ ದಿವಸ ಏನ್ ಅನ್ನ ಸಂತರ್ಪಣೆ ಖರ್ಚು ಐತ್ಲ, ಈ ಖರ್ಚಿಗೋಸ್ಕರ ನಮ್ಮ ನ್ಯಾಯಾಲಯ ಸಂಘದಿಂದ ನಾವು 5,000 ರೂಪಾಯಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ನೆರೆತಕ್ಕಂಥ ಏನನ್ನ ರೈತ ಬಂದವರಿದ್ದಾರೆ ಅವ್ರ ಬೇಡಿಕೆಗೆ ಸರ್ಕಾರ ಬೇಗನೆ ಒಂದು ಕಿವಿಗೆ ಹೋಗೊಟ್ಟು, ರೈತರ ಕರೆಗೆ ಹೋಗೊಟ್ಟು ಸರ್ಕಾರ ಬೇಗನೆ ಸ್ಪಂದಿಸಲಿ. ಆದಷ್ಟು ಬೇಗನೆ ನಮ್ಮ ರೈತರ ಒಂದು ಏನು ಆಸೆ ಐತೆ ಅದನ್ನ ಬೇಡಿಕೆ ಈಡೇರಿಸಿ ಅಂತ ಹೇಳಿ ಈ ಒಂದೆರಡು ಮಾತಾಡಲು ಅವಕಾಶ ಪಟ್ಟಿಕೊಟ್ಟಂತ ಎಲ್ಲ ನನ್ನ ರೈತ ಬಂಧುಗಳು ತುಂಬಾ ತುಂಬಾ ಧನ್ಯವಾದಗಳು. ಹಲೋ, ಆ ಟ್ರ್ಯಾಕ್ಟರ್ ಒಂದು 5 ಮಿನಿಟ್ ತರಬಿಡಲ್ಲೇ, ಒಂದ್ 2 ಮಿನಿಟ್ ಇಲ್ಲಿ ದನಿಗೆ ಮಾಡ್ಬೇಡ್ರಿ. ನಾವು ಎಲ್ಲ ರೈತ ಬಾಂಧವ್ರ ನೋಡ್ರಿ, ಟ್ರ್ಯಾಕ್ಟರ್ ಅಲ್ಲೇ ಹಚ್ಚಿಬಿಡ್ರಿ. ಅವನ್ನ ಎರಡು ಕಡೆ ಏನೈತಿ ಎಲ್ಲಾ ಕಡೆ ಕೆಲಸ ಐತಿ, ಟ್ರ್ಯಾಕ್ಟರ್ ಹಿಂಗೆ ಗಾಡಿ ಹಚ್ಚಿಬಿಡ್ರಿ. ಅಲ್ಲೇ ಏನ ನಮ್ಮ ಹೋರಾಟಕ್ಕ ನಮ್ಮ ನ್ಯಾಯವಾದಿಗಳ ಸಂಘದಿಂದ ಬಂದ ನಮಗ ಈ ರೈತ ಹೋರಾಟದಾಗ ಯಾವುದೇ ಕೇಸ್ ವಗೈರೆ ಆದ್ರೂ ಸಹಿತ ನಾವು ಫ್ರೀ ಆಗಿ ನಿಮಗೆ ಕಾನೂನು ನ್ಯಾಯ ಕೊಡಿಸ್ತು ಅಂತ ಹೇಳೋರು ಅವರಿಗೆ ತುಂಬ ಹೃದಯದ ಧನ್ಯವಾದ.